ಸೊ ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಅಗೈನ್ ಆರ್ ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾ ವಿನಿ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ಬ್ ಆಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಗೈಸ್, ಇವತ್ತಿನ ಕಂಟೆಂಟ್ ಅಂದರೆ ಇವತ್ತು ನಾನು ವೀಡಿಯೋ ಮಾಡ್ತಿರೋಕ್ಕೆ ಕಾರಣ ಏನಪ್ಪ ಅಂತಂದರೆ, ಜೋರಾಗಿ ಮಾತಾಡೋಕ್ಕಾಗ್ತಿಲ್ಲ, ಪಾಪು ಮಲ್ಕೊಂಡವನೇ, ಜೋರಾಗಿ ಮಾತಾಡ್ಬಿಟ್ರೆ ಎದ್ದೋಳ್ಬಿಡ್ತಾನೆ. ಇವತ್ತು ನಾನು ವ್ಲಾಗ್ ಮಾಡೋಕ್ಕೆ ಕಾರಣ ಏನಪ್ಪ ಅಂತಂದರೆ, ನನಗೊಂದು ಕಮೆಂಟ್ ಬಂದಿತ್ತು. ಆ ಕಮೆಂಟಿಗೆ ನಾನು ರಿಪ್ಲೈ ಮಾಡೋಕ್ಕೋಸ್ಕರ ವ್ಲಾಗ್ ಮಾಡ್ತಾಯಿದ್ದೀನಿ ಅಷ್ಟೇ. ಅಂದರೆ ನಾನು ಈ ವಿಡಿಯೋನ ಜಾಸ್ತಿ ಲೆಂತಾಗೂ ತೊಗೊಂಡೋಗಲ್ಲ, ಕಮ್ಮಿ ಸಮಯದಲ್ಲಿ ಹೇಳಿ ಮುಗಿಸ್ಬಿಡ್ತೀನಿ. ಅಂದರೆ ಫಸ್ಟು ಆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಯಾಕಂದರೆ ಮುಂದೆ ನಾನು ಏನಾದರೂ ವೀಡಿಯೋಸ್ ಹಾಕಿದ್ರೆ ಫಸ್ಟ್ ಬಂದು ನಿಮಗೆ ತಲುಪುತ್ತೆ. ಸೊ ದಟ್ ಬೆಲ್ ಐಕನ್ನು ಕ್ಲಿಕ್ ಮಾಡ್ಕೊಬಿಡಿ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಬಿಡಿ. ಸೊ ಏನಪ್ಪ ಕಮೆಂಟು ಅಂತಂದರೆ, ನಾನು ಯಾಕೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ ಅಂತ ಒಂದು ವೀಡಿಯೋ ಮಾಡಿದಾಗ ನನಗೆ ಆ ಕಮೆಂಟ್ ಬಂದು 2 days ago ವೀಡಿಯೋ ಮಾಡಬೇಕು ಇದ್ರ ಬಗ್ಗೆ ಅಂದ್ಕೊಂಡು ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ. ಬಿಕಾಸ್ ನಾನು ಊರಲ್ಲಿ ಇರಲಿಲ್ಲ, ನಮ್ಮ ಅತ್ತಿಗೆ ಮನೆಗೆ ಬಂದಿದ್ದೆ. ಸೊ ದಟ್ ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ. ಆ್ಯಂಡ್ ದೆನ್ ಏನಪ್ಪ ಕಮೆಂಟು, ಏನಕ್ಕೆ ಕಮೆಂಟ್ ಬಗ್ಗೆ ವೀಡಿಯೋ ಮಾಡ್ತಿದ್ದಾರೆ ಅಂತ ನೀವೆಲ್ಲ ಅಂದ್ಕೊಂಡಿರ್ಬೋದು. ನನಗೆ ಈ ಕಮೆಂಟ್ ಬಂದ ಮೇಲೆ ತುಂಬಾ ಬೇಜಾರಾಯಿತು. ಅಯ್ಯೋ, ವೀಡಿಯೋಸ್ ಮಾಡೋದೇ ಬಿಟ್ಟುಬಿಡೋಣ, ಏನಕ್ಕೆ ಇವ್ರಿಗೆಲ್ಲ ಇಷ್ಟೊಂಥರ ಓದ್ಕೊಂಡು ಇಷ್ಟೊಂಥರ ಬ್ಯಾಡ್ ಕಮೆಂಟ್ಸ್ ಆಗ್ತಾಯಿದ್ದಾರೆ ಅಂತೆಲ್ಲ ಅಂದ್ಕೊಂಡೆ. ಆದರೂ ಅವ್ರು ಹಂಗೆ ಮಾಡ್ತಾರೆ ಅಂತ ನಾನು ವೀಡಿಯೋಸ್ ನಿಲ್ಸೋಕ್ಕಾಗಲ್ಲ. ಬಿಕಾಸ್ ನಾನು ಬೆಳಿಲೇಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಬೆಳಿಲೇಬೇಕು. ಆ್ಯಂಡ್ ದೆನ್ ಏನಕ್ಕಪ್ಪ ನಾನು ಏನು ಕಮೆಂಟಪ್ಪ ಅಂತಂದರೆ, ನಾನು ಸ್ಕ್ರೀನ್ಶಾಟ್ ಕೂಡ ಹೊಡೆದಾಕ್ತೀನಿ ನಿಮಗೆ, ಇಲ್ಲಿ ಹಾಕ್ತೀನಿ, ನೀವು ಓದ್ಕೊಳ್ಳಿ. ನನಗೆ 2 ಕಮೆಂಟ್ ಬಂದಿದೆ. ಒಂದು ಲಾಸ್ಟ್ ವೀಡಿಯೋ ಯಾವುದಕ್ಕೋ ಲಾಸ್ಟ್ ವೀಡಿಯೋಗೆ ಬಂದಿತ್ತು, ಯಾವ ವೀಡಿಯೋಗೆ ಅಂತ ಗೊತ್ತಿಲ್ಲ. ಮೈಕಿಂಗ್ ಆಡಿಸ್ತಾ ಮೈಕು ವಾಯ್ಸು ಆ ಕಡೆ ಹೋಗುತ್ತೆ, ಅಡ್ಜಸ್ಟ್ ಮಾಡ್ಕೊಬಿಡಿ. ಏನು ಕಮೆಂಟ್ ಅಂದರೆ, ಇವಳನ್ನ ಕಾಂಟ್ಯಾಕ್ಟ್ ಅಂದರೆ ನನಗೆ ಯಾಕೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ ಅನ್ನೋ ವೀಡಿಯೋಲಿ ಯಾರೋ ಒಬ್ಬರು ನನಗೂ ಕನೆಕ್ಟ್ ಆಗಲಿ ಸಿಸ್ಟರ್ ಅಂತ ಕಮೆಂಟ್ ಮಾಡಿದ್ದಾರೆ. ಅಂದರೆ ನನ್ನನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕಮೆಂಟ್ ಮಾಡಿದ್ದಾರೆ. ಸೊ ದಟ್ ನಾನು ಅದಕ್ಕೆ ಖಂಡಿತ ಅಂತ ರಿಪ್ಲೈ ಮಾಡಿದ್ದೀನಿ. ನನಗೆ ಅಂದರೆ ಕನೆಕ್ಟ್ ಆಗ್ರಿ ಅಂತ ಹೇಳಿದ್ರಲ್ವ, ಅವ್ರಿಗೆ ಇವ್ರು ರಿಪ್ಲೈ ಮಾಡೋರು ಏನಂತ ಗೊತ್ತಾ, ಇವಳನ್ನ ಕನೆಕ್ಟ್ ಆದರೆ ಅಂದರೆ ಇವಳನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಮನೆ ಹಾಳಾಗುತ್ತೆ. ಯಾಕೆ ನೀವು ಬಂದು ನೋಡಿದ್ರೆ ನಾನು ಮನೆ ಹಾಳು ಮಾಡೋದನ್ನ? ಆಮೇಲೆ ಇವಳನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಮನೆ ಹಾಳಾಗುತ್ತೆ, ಅಪ್ಪ ಅಮ್ಮನ ಕಣ್ಣಲ್ಲಿ ರಕ್ತ ಬರ್ಸಿ ಇವಳು ಜೀವನ ಮಾಡ್ತಾಳೆ. ನೀವು ನೋಡಿದ್ರೆ ನಮ್ಮ ಅಪ್ಪ ಅಮ್ಮನ ಕಣ್ಣಲ್ಲಿ ನಾನು ರಕ್ತ ಬರ್ಸಿರೋದನ್ನ? ಅಕಸ್ಮಾತ್ ನೋಡಿದ್ರು, ಏನಾದರೂ ವೀಡಿಯೋ ಮಾಡ್ಕೊಂಡಿದ್ರು, ನಾನು ಕಾಂಟ್ಯಾಕ್ಟ್ ನಂಬರ್ನ ತೊಗೊಂಡು ಯಾಕೆಲ್ಲಾದರೂ ಸಿಕ್ಕಿದ್ರೆ ತೊಗೊಂಡು ನನ್ನ ವಾಟ್ಸಪ್ಗೆ ಕಳಿಸ್ಬಿಡಿ, ನಾನು ನೋಡ್ತೀನಿ ನಮ್ಮ ಅಪ್ಪ ಅಮ್ಮನ ಕಣ್ಣಲ್ಲಿ ನಾನು ರಕ್ತ ಬರ್ಸಿರೋದನ್ನ. ಆ್ಯಂಡ್ ದೆನ್ ಕಂಡೋರ್ ಮನೆ ಜೀತ ಮಾಡಿ ಇವಳನ್ನ ಇವರಮ್ಮ ರಾಣಿ ಥರ ಬೆಳೆಸಿದ್ಲು. ನೀವು ನೋಡಿದ್ರಾ ನಮ್ಮಮ್ಮ ಕಂಡೋರ್ ಮನೆ ಜೀತ ಮಾಡೋಕ್ಕೆ ಹೋಗೋದು? ಯಾರ ಮನೆ ಜೀತ ಮಾಡೋಕ್ಕೆ ಹೋಗಿದ್ರು ನಮ್ಮಮ್ಮ? ಆಮೇಲೆ ಅದಕ್ಕೆ ನಾನು ರಿಪ್ಲೈ ಮಾಡಿದ್ದೀನಿ, ಸರಿಯಾಗಿ ರಿಪ್ಲೈ ಮಾಡಿದ್ದೀನಿ ಅನ್ಕೊತೀನಿ. ನಮ್ಮಮ್ಮ ಯಾರ ಮನೆ ಜೀತಕ್ಕೆ ಹೋಗಿದ್ರು ಹೇಳಿ ಮೇಡಮ್ ಅಂತ ರಿಪ್ಲೈ ಮಾಡಿದ್ದೀನಿ. ಹೌದು ಕರೆಕ್ಟು, ನಿಮ್ಮನೆ ದೋಸೆನೇ ತಂದ್ಕೊಳ್ಳಿ, ನಮ್ಮನೆ ವಿಷಯಕ್ಕೆ ಏನಕ್ಕೆ ಬರ್ತೀರಾ? ನನ್ನ ಟೆನ್ಷನ್ ನಿಮಗೆ ಯಾಕ್ರಿ? ನಾನೇನೋ ವೀಡಿಯೋ ಮಾಡ್ಕೊಂಡು ಸುಮ್ಮನೆ ಇದ್ದೀನಿ, ನಿಮಗೆ ಯಾಕ್ರಿ ಅದೆಲ್ಲ ಟೆನ್ಷನ್ನು? ನಿಮ್ಮ ಪಾಡಿಗೆ ನೀವು ಇರ್ರಿ, ಸಪೋರ್ಟ್ ಮಾಡೋಕ್ಕೆ ಇಷ್ಟ ಇಲ್ವಾ? ಬಿಟ್ಟಾಕ್ರಿ. ನಿಮ್ದೊಬ್ರದ್ದು ಅನ್ಸಬ್ಸ್ಕ್ರೈಬ್ ಆದರೆ ನನಗೇನು ಜಾಸ್ತಿ ಲಾಸ್ ಆಗಲ್ಲ, ಬಿಟ್ಟಾಕ್ಬಿಡ್ರಿ ಸಪೋರ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ. ಅವ್ರ ಮನೆ ದೋಸೆನೇ ನನ್ನ ಬಗ್ಗೆ ತಲೆ ಕೆಡ್ಸ್ಕೊತಾರೆ ಜನಗಳು. ಬರೀ ಕಮೆಂಟಲ್ಲ, ಧೈರ್ಯ ಆದರೆ ನಿಮ್ಮ ನಂಬರ್ನ ಕಮೆಂಟ್ ಮಾಡಿ, ನಾನು ಕಾಂಟ್ಯಾಕ್ಟ್ ಮಾಡ್ತೀನಿ ನಿಮ್ಮನ್ನು. ನೀವು ಯಾರಂತ ನನಗೆ ಕನ್ಫರ್ಮ್ ಆಗ್ತಾಯಿಲ್ಲ. ಅಕಸ್ಮಾತ್ ಇವರು ನಮ್ಮ ಫ್ಯಾಮಿಲಿಯಲ್ಲೂ ರೂಪ ಅಂತ ಒಬ್ರದ್ದು ನೇಮ್ ಇದೆ, ಅವರು ಕೂಡ ಇದ್ದಾರೆ, ಅವರೇ ಅಂತ ನನಗೆ ಕನ್ಫರ್ಮ್ ಇಲ್ಲ. ನಿಮ್ಮದು ನೀವು ನೋಡ್ಕೊಳ್ಳಿ ಪ್ಲೀಸ್, ನನ್ನ ವಿಷಯಕ್ಕೆ ಬರಬೇಡಿ, ನನ್ನ ತಂಟೆಗೆ ಬರಬೇಡಿ, ನನ್ನ ಟೆನ್ಷನ್ ನಿಮಗೆ ಏನಕ್ಕೆ ಬಿಟ್ಟಾಕ್ಬಿಡಿ. ಮತ್ತು ಇನ್ನೊಂದು ಕಮೆಂಟ್ ಮಾಡಿದ್ದಾರೆ, ಅದೇನಂತ ಅದು ಬೇರೆ ವಿಡಿಯೋಗೆ ಮಾಡಿರೋದು, ಏನಂತ ನಾನು ಇವಾಗ ಓದ್ತೀನಿ, ಹುಡುಕ್ಬೇಕು, ಒಂದು 5 ನಿಮಿಷ ಇರಿ, ಹಾಗೆ ನೋಡ್ತೀನಿ. ಫ್ರೆಂಡ್ಸ್, ಸಿಕ್ತು ಆ ಕಮೆಂಟು. ಏನಪ್ಪ ಅದು ಯಾವ ವೀಡಿಯೋಗೆ ಹಾಕಿರೋದಂದರೆ, ನನ್ನ ಪ್ರೆಗ್ನೆನ್ಸಿ ವ್ಲಾಗ್ಗೆ ಹಾಕಿದ್ದಾರೆ. ಈ ಪ್ರಶ್ನೆ ಕೇಳಬಾರ್ದಂತೆ, ಅವರು ಕೇಳಬಾರ್ದು ಅಂತ ಹೇಳ್ಬಿಟ್ಟು ಮತ್ತೆ ಕಮೆಂಟ್ ಮಾಡಿದ್ದಾರೆ. ನಿಮ್ಮ ಅಪ್ಪ ಅಮ್ಮನಿಗೆ ನೀನು ಎಷ್ಟು ಹೊಟ್ಟೆ ಹೊಸಿದ್ಯಾ ಅಂತ ಆಕೆಲೇ ಅಂತ ಹಾಕಿದ್ದಾರೆ. ಆಕೆಲೇ ಅಂತ ಅದೆರಡೇ ಕಮೆಂಟು, ಅದೂ ಸೇಮ್ ಪ್ರೊಫೈಲಿಂದನೇ ಬಂದಿರೋದು ಕಮೆಂಟು. ನಮ್ಮ ಅಪ್ಪ ಅಮ್ಮಂಗೆ ನಾನು ಎಷ್ಟು ಹೊಟ್ಟೆ ಹೊಸಿದ್ದೀನಿ ಅಂತ ಹಾಕ್ಬೇಕಂತೆ. ಎಷ್ಟು ಹೊಟ್ಟೆ ಹೊಸಿದ್ದೀನಿ ಅಂತ ನಿಮಗೆ ಗೊತ್ತಿದ್ರೆ ನೀವೇ ಕಮೆಂಟ್ ಮಾಡಿಬಿಡ್ರಿ, ಆಯಿತಾ?
ಪ್ಲೀಸ್ ನನ್ನ ತಂಟೆಗೆ ಬರಬೇಡ್ರಿ. ಸಪೋರ್ಟ್ ಮಾಡೋಕ್ಕೆ ಇಷ್ಟ ಇದ್ದರೆ ಸಪೋರ್ಟ್ ಮಾಡಿ, ಇಲ್ಲಾಂದರೆ ಬಿಟ್ಬಿಡಿ. ಈ ಥರ ಎಲ್ಲ ಕಮೆಂಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ಏನು ಯೂಸು ನಿಮಗೆ ಇದರಲ್ಲೆಲ್ಲ ಕಮೆಂಟ್ ಮಾಡಿದ್ರೆ? ಏನು ಯೂಸ್ ಹೇಳ್ರಿ ನೀವೇ? ಯಾರಾದರೂ ಹೇಳ್ಕೊಟ್ಟು ಮಾಡಿಸ್ತವ್ರ ನಿಮಗೆ ಈ ಥರ ಕಮೆಂಟ್ ಮಾಡಿರಿ ಅಂತ? ಸುಮ್ಮನೆ ನಿಮ್ಮ ಪಾಡಿಗೆ ಇರ್ರಿ ಸಾಕು. ನಮ್ಮನೆ ವಿಷಯಕ್ಕೆಲ್ಲ ಬರಬೇಡ್ರಿ. ನನ್ನ ಟೆನ್ಷನ್ ನಿಮಗೆ ಬೇಡ ಕಣ್ರಿ. ನನ್ನ ಟೆನ್ಷನ್ ನನ್ನ ಗಂಡ ತಗೊಂತಾನೆ ಕಣ್ರಿ. ಸಾಕು, ಬಿಟ್ಬಿಡ್ರಿ ಪ್ಲೀಸ್ ಕಣ್ರಿ. ನೀವು ಈ ಥರ ಕಮೆಂಟ್ಸ್ ಎಲ್ಲ ನೋಡಿದ್ರೆ ಫ್ರೆಂಡ್ಸ್, ನನಗೆ ವೀಡಿಯೋನೇ ಮಾಡೋದು ನಿಲ್ಲಿಸ್ಬಿಡೋಣ ಅಂತ ಅನಿಸ್ಬಿಡುತ್ತೆ. ಈ ಥರ ಎಲ್ಲ ಏನಕ್ಕೆ ಈ ಥರ ಎಲ್ಲ ಕಮೆಂಟ್ ಮಾಡ್ತೀರಾ? ನಿಮ್ಮ ಅಪ್ಪ ಅಮ್ಮಂಗೆ ಎಷ್ಟು ಹೊಟ್ಟೆ ಹೊಸಿದ್ಯಾ ಅಂತ ಹಾಕಿಲ್ಲೇ ಅಂತ ಹಾಕಿದ್ದೀರಲ್ಲ, ನಮ್ಮಪ್ಪ ಅಮ್ಮನ ಬಗ್ಗೆ ನಿಮಗೇನಕ್ಕೆ? ನಿಮಗೂ ಹೆಣ್ಮಕ್ಳಿದ್ದಾರ, ನಿಮಗೂ ಮಕ್ಳಿದ್ದಾರೆ ತಾನೆ, ನಿಮ್ದು ನೀವು ನೋಡ್ಕೊಂಬಿಡಿ ಸಾಕು. ಸುಮ್ಮನೆ ನನಗೆ ವೀಡಿಯೋಸೇ ಮಾಡೋದೇ ಬೇಡ ಅನಿಸ್ಬಿಡ್ತು ಫ್ರೆಂಡ್ಸ್. ಈ ಥರ ಎಲ್ಲ ಕಮೆಂಟ್ಸು, ಬ್ಯಾಡ್ ಕಮೆಂಟ್ಸ್ ಬರಬೇಕು, ಇಷ್ಟೊಂದು ಅತಿಯಾಗೆಲ್ಲ ಬರಬಾರ್ದು. ಅಟ್ಲೀಸ್ಟ್ ನನಗೆ ಸ್ಟಾರ್ಟಿಂಗಲ್ಲಿ ಬ್ಯಾಡ್ ಕಮೆಂಟ್ಸ್ ಬಂದಿತ್ತು, ನಾನು ಅವ್ರಿಗೆಲ್ಲ ರಿಪ್ಲೈ ಮಾಡಿದ್ದೆ, ಪ್ಲೀಸ್ ಈ ಥರ ಬ್ಯಾಡ್ ಕಮೆಂಟ್ಸ್ ಮಾಡಬೇಡಿ ಅಂತ. ಅದ್ರ ಮೇಲೆ ಬಂದಿರಲಿಲ್ಲ, ಅದಾದಮೇಲೆ ನೆಕ್ಸ್ಟ್ ಇದೇ ಕಮೆಂಟೇ ಬಂದಿರೋದು ನನಗೆ. ನಾನು ನಿಮಗೆ ಸ್ಕ್ರೀನ್ಶಾಟ್ ಕೂಡ ತೆಗ್ದಾಕ್ತೀನಿ. ಇಂಥವ್ರಿಗೆಲ್ಲ ಏನು ಮಾಡಬೇಕು ಅಂತ ನೀವೇ ಹೇಳಿಬಿಡಿ ಫ್ರೆಂಡ್ಸ್. ಮೇ ಬಿ ಅವ್ರು ಏನಕ್ಕೆ ಈ ಥರ ಕಮೆಂಟ್ ಮಾಡ್ತಾ ಇದ್ದಾರೆ ಅಂತ ನಾನು ಹೇಳೋದಾದರೆ, ನಾನು ನನ್ನ ಗಂಡ ಲವ್ ಮ್ಯಾರೇಜ್ ಆದರೂ ಇಷ್ಟು ಚೆನ್ನಾಗಿದ್ದೀವಿ ಅಂತ ಅವ್ರು ಹುಡ್ಕೊತಾ ಇರ್ಬೋದು. ಮೇ ಬಿ ಐ ಥಿಂಕ್ ನಾನು ನಮ್ಮ ಸಂಸಾರನ ಇಷ್ಟು ಚೆನ್ನಾಗಿ ಲೀಡ್ ಮಾಡ್ತಾ ಇದ್ದೀನಿ ಅಂತ ಅವರು ಹುಡ್ಕೊಂಡು ಈ ಥರ ಕಮೆಂಟ್ ಮಾಡ್ತಿರ್ಬೋದು, ಏನೋ ನನಗೆ ಗೊತ್ತಿಲ್ಲ. ಕಮೆಂಟ್ ಮಾಡಿರಿ, ಇನ್ನೂ ಅದೆಷ್ಟು ಕಮೆಂಟ್ ಮಾಡ್ತೀರಾ ಮಾಡಿರಿ. ನಾನಂತೂ ಎದ್ರುಕೊಳ್ಳಲ್ಲ. ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕೂಡ ಕಳಿಸ್ಬಿಡ್ರಿ ಕಮೆಂಟಲ್ಲಿ. ನನಗೆ ಸಪೋರ್ಟ್ ಮಾಡೋರು ತುಂಬ ಜನ ಇದ್ದಾರೆ, ಅವರೆಲ್ಲ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಏನು ಮಾಡಬೇಕೋ ಅದನ್ನು ಮಾಡ್ತಾರೆ, ಸರಿನಾ? ನಾನು ಎದ್ರುಕೊಳಲ್ಲ ಅಷ್ಟೇ. ನಾವು ಚೆನ್ನಾಗಿದ್ದೀವಿ, ಇವಾಗಲೂ ಚೆನ್ನಾಗಿರ್ತೀವಿ, ಮುಂದೆನೂ ಚೆನ್ನಾಗಿರ್ತೀವಿ. ನಿಮ್ಮ ಕಮೆಂಟ್ಗೋಸ್ಕರ ಎದ್ರುಕೊಂಡು ಯೂಟ್ಯೂಬ್ ವ್ಲಾಗ್ಸ್ನ ಮಾಡೋದಂತೂ ನಿಲ್ಲಿಸಲ್ಲ. ಅಂದರೆ ನೀವು ಅಂದ್ಕೊಂಡು ಈ ಥರ ಕಮೆಂಟ್ ಮಾಡ್ತಿರ್ಬೋದೋ ಏನೋ ಗೊತ್ತಿಲ್ಲ. ನನ್ನ ಗಂಡ ಈ ಕಮೆಂಟ್ ನೋಡಿದ್ರೆ ವಿಡಿಯೋ ಮಾಡೋದನ್ನ ಸ್ಟಾಪ್ ಮಾಡಿಸ್ತಾನೆ ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ಅದು ಸುಳ್ಳು. ನನ್ನ ಗಂಡ ನಂಗೆ ನಿಜವಾಗ್ಲೂ ತುಂಬ ಸಪೋರ್ಟಿವ್ ಆಗಿದ್ದಾನೆ. ನೀವು ಕಮೆಂಟ್ ಮಾಡೋದು ತುಂಬ ವೇಸ್ಟ್. ಈ ಥರ ಮೈಂಡ್ ಸೆಟ್ ಇಟ್ಕೊಂಡು ಈ ಥರ ಕಮೆಂಟ್ ಮಾಡೋದು ತುಂಬ ವೇಸ್ಟು. ಅವನೇ ಹೇಳ್ದ ಈ ಥರ ವೀಡಿಯೋ ಮಾಡು ಅಂತ, ಅದಕ್ಕೋಸ್ಕರ ವೀಡಿಯೋ ಮಾಡಿದ್ದೀನಿ. ಕಮೆಂಟ್ ರಿಪ್ಲೈ ಅಂತಲೇ ಕಂಪ್ಲೇಂಟ್ ಕೊಡ್ತೀನಿ. ಸೊ ನೀವು ಆ ಥರ ಮೈಂಡ್ ಸೆಟ್ ಇಟ್ಕೊಂಡು ಏನಾದರೂ ಕಮೆಂಟ್ಸ್ ಮಾಡ್ತಾಯಿದ್ರೆ ದಟ್ ಈಸ್ ವೇಸ್ಟ್ ಆಫ್ ಯುವರ್ ಟೈಮ್ ಅಂತ ಅಂದ್ಕೊತೀನಿ ನಾನು. ಈ ಥರ ಕಮೆಂಟ್ ಮಾಡೋರಿಗೆ ಹೇಳ್ತಾ ಇದ್ದೀನಿ, ವೇಸ್ಟ್ ಮಾಡ್ಕೊಳ್ಳಿ ನಿಮ್ಮ ಟೈಮ್ನ. ಏನೂ ಮಾಡೋಕ್ಕಾಗಲ್ಲ. ಜನಗಳು ಬೆಳೀತಾ ಇದ್ದೀವಂದರೆ ತುಳಿಯೋಕ್ಕೂ ಕೂಡ ಇರ್ತಾರೆ ಇಂಥವರು. ತುಳೀಲಿ, ನಾವು ಬೆಳ್ಕೊಂಡು ಹೋಗ್ತಾ ಇರೋಣ. ಏನಂತೀರ ಫ್ರೆಂಡ್ಸ್? ಇನ್ನೊಂದು ಮಾತು, ನನಗೇನು ಇಷ್ಟ ಬರುತ್ತೋ ನಾನು ಅದನ್ನೇ ಮಾಡ್ತೀನಿ. ಇಂಥ ಕಮೆಂಟ್ಸ್ಗೆಲ್ಲ ಎದ್ರುಕೊಂಡು ನಾನು ವೀಡಿಯೋಸ್ನ ಮಾಡೋದು ಸ್ಟಾಪ್ ಮಾಡಲ್ಲ. ನಿಮಗೆಲ್ಲ ಎಂಟರ್ಟೈನ್ ಮಾಡ್ತೀನಿ. ಆ್ಯಂಡ್ ದೆನ್ ಏನಂದರೆ, ನಾನು ಒಂದು ವಾರ ವೀಡಿಯೋಸ್ ಹಾಕೋದನ್ನ ಸ್ಟಾಪ್ ಮಾಡಿದ್ದೆ, ಸೊ ದಟ್ ನನಗೆ ವ್ಯೂಸ್ ಬರೋದು ಕೂಡ ಕಮ್ಮಿ ಆಗೈತೆ. ಒಂದು ವಾರ ಸ್ಟಾಪ್ ಮಾಡಿದ್ದೆ, ಅದೇನಕ್ಕಂತ ನಿಮಗೂ ಗೊತ್ತು, ನನಗೆ ಹುಷಾರಿರಲಿಲ್ಲ. ಸೊ ದಟ್ ವ್ಯೂಸ್ ಬರೋದು ಕಮ್ಮಿ ಆಗ್ಬಿಟ್ಟೈತೆ, ಸಬ್ಸ್ಕ್ರೈಬರ್ ಬರೋದು ಕಮ್ಮಿ ಆಗ್ಬಿಟ್ಟೈತೆ. ಪ್ಲೀಸ್ ಈ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ. ನಾನು ಡೈಲಿ ಆಗ್ತಾನೆ ಇರ್ತೀನಿ, ಡೈಲಿ ವ್ಲಾಗ್ಸ್ ಅಪ್ಲೋಡ್ ಮಾಡ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ. ಈ ಥರ ಕಮೆಂಟ್ಸ್ ಮಾಡೋರಿಗೆಲ್ಲ ಏನು ಮಾಡಬೇಕು ಅಂತ ನೀವೇ ಕಮೆಂಟ್ ಮೂಲಕ ಹೇಳಿಬಿಡಿ ಅವರಿಗೆ. ಬೇಕಂದರೆ ಕಮೆಂಟ್ ಅಲ್ಲೇ ಇರುತ್ತೆ, ನಾನೇನು ಡಿಲೀಟ್ ಮಾಡಿಲ್ಲ, ಬೇಕಂದರೆ ತೆಗೆದು ನೋಡ್ಬೋದು ನೀವು. ನನ್ನ ಪ್ರೆಗ್ನೆನ್ಸಿ ವ್ಲಾಗಲ್ಲಿ ಮತ್ತು ನಾನು ವೈ ಐ ಹ್ಯಾವ್ ಸ್ಟಾರ್ಟೆಡ್ ಯೂಟ್ಯೂಬ್ ಅಂತ ಒಂದು ವಿಡಿಯೋ ಮಾಡಿದ್ದೀನಿ. ಅದರಲ್ಲಿ ಎರಡು ವಿಡಿಯೋಗೂ ಕಮೆಂಟ್ ಮಾಡಿದ್ದಾರೆ. ಇನ್ನೊಂದು ವಿಡಿಯೋ ಕಮೆಂಟ್ ಮಾಡಿದ್ದಾರೆ, ಯಾರೋ ಕೇಳಿದ್ದಾರೆ ನಿಮ್ದು ಯಾವ ಊರು ಅಂತ ಯಾರೋ ಕೇಳಿದ್ದಾರೆ. ಅವ್ರಿಗೆ ಇವರೇ ರಿಪ್ಲೈ ಮಾಡಿಬಿಟ್ಟವ್ರೆ, ಕಲ್ಲೂರು ಅಂತ. ಅಂದರೆ ಅವ್ರಿಗೆ ನನ್ನೂರು ಕಲ್ಲೂರು ಅಂತ ಗೊತ್ತೈತೆ ಅಂತಂದರೆ ಅವರು ನಮ್ಮ ಫ್ಯಾಮಿಲಿಯವರೇ ಯಾರೋ ಒಬ್ಬರು ಅಂತ ನನಗೆ ಫುಲ್ ಕನ್ಫರ್ಮ್ ಆಗಿಬಿಟ್ಟೈತೆ. ಸೊ ಪ್ಲೀಸ್ ನೀವು ನೋಡ್ಕೊಳ್ಳಿ, ನಮ್ಮ ವಿಷಯಕ್ಕೆ ಬರಬೇಡಿ. ಇನ್ನೂ ಕೆಟ್ಟದಾಗ ಹೇಳೋಕ್ಕೆ ನನಗೆ ಬರೋಲ್ಲ. ವೀಡಿಯೋದಲ್ಲಿ ಏನಕ್ಕೆ ಸುಮ್ಮನೆ ಪಬ್ಲಿಕ್ ಆಗುತ್ತೆ ವಿಡಿಯೋ ಎಲ್ಲ. ಕೆಟ್ಟದಾಗ ಹೇಳಿದ್ರೆ ಪಬ್ಲಿಕ್ ಅವರೆಲ್ಲರೂ ನೋಡ್ತಾರೆ, ಬೇಡ. ಸೊ ಫ್ರೆಂಡ್ಸ್, ಇದಿಷ್ಟು ನಾನು ಹೇಳೋಕ್ಕಂತ ವೀಡಿಯೋ ಮಾಡಿದೆ. ಅಷ್ಟು ಆಲ್ಮೋಸ್ಟ್ ಲೆಂತಿ ವಿಡಿಯೋ ಏನು ಮಾಡಿಲ್ಲ. ಇಷ್ಟರಲ್ಲೇ ಅವ್ರಿಗೊಬ್ರಿಗೋಸ್ಕರನೇ ಈ ವಿಡಿಯೋ ಮಾಡಿದ್ದು. ಪ್ಲೀಸ್ ಈ ಥರ ಕಮೆಂಟ್ ಮಾಡಬೇಡಿ ರೂಪಾಶಕ್ ಅನ್ನೋರೆ. ನಿಮ್ಮನೆ ವಿಷಯ ನೀವು ನೋಡ್ಕೊಳ್ಳಿ, ನಮ್ಮನೆ ವಿಷಯ ನಾವು ನೋಡ್ಕೋತೀವಿ. ನನಗೆ ಗೊತ್ತು ನಾನು ಇಷ್ಟು ಕಷ್ಟ ಅನುಭವಿಸ್ತಾ ಇದ್ದೀನಿ ಅಂತ. ಪ್ಲೀಸ್ ನಿಮ್ಮನೆ ವಿಷಯ ನೀವು ನೋಡ್ಕೊಳ್ಳಿ. ಆ್ಯಂಡ್ ದೆನ್ ಫ್ರೆಂಡ್ಸ್, ಯಾರೆಲ್ಲ ನನ್ನ ವೀಡಿಯೋಸ್ ಎಲ್ಲ ವಾಚ್ ಮಾಡ್ತಾಯಿದ್ದಾರೆ ಅವರೆಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಏನಂತ ಕಮೆಂಟ್ ಮಾಡಬೇಕಂದ್ರೆ, ಇಂಥ ಜನಗಳಿಗೆ ಏನು ಮಾಡಬೇಕು ಅಂತ ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಸಪೋರ್ಟ್ ಮಾಡ್ತೀರಾ ಅವರೆಲ್ಲ ನನಗೆ ಖಂಡಿತ ಈ ವಿಡಿಯೋ ಕಮೆಂಟ್ ಮಾಡ್ತೀರಾ ಅಂತ ಅನ್ಕೋತೀನಿ. ಇಂಥ ಜನಗಳಿಗೆ ಏನು ಮಾಡಬೇಕು ಅಂತ ಕಮೆಂಟ್ ಮಾಡಿ ಹೇಳಿ. ಆ್ಯಂಡ್ ದೆನ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲವ್ ಯು ಆಲ್, ಟೇಕ್ ಕೇರ್, ಬೈ ಬೈ, ಸಿ ಇನ್ ದ ನೆಕ್ಸ್ಟ್ ವಿಡಿಯೋ.